ಓಬಿಸಿಗೆ ಏನ್ ಮಾಡಿದ್ರು? ಯಾರಿಗಾದ್ರೂ ಒಬ್ಬರಿಗೆ ಓಬಿಸಿಗಳಿಗೆ ಏನಾದ್ರು ಕಂಪೇರ್ ಮಾಡಿದಾನ, ಯಾವ್ದಾದ್ರು ಇದು ಮಾಡಿದಾನ? ಎಲ್ಲಿ ಅದ್ನ ನಾನು ಓಬಿಸಿ ಕೇಳ್ತೇನೆ ಅಲ್ವಾ? ಓಬಿಸಿಯಲ್ಲಿ ಯಾರು ಏನ್ ಮಾಡಿದ್ದಾರೆ ಎಲ್ಲಿ? ಅನಾಥ ಅಂತಾರಲ್ಲ, ಈಗ 500 ಅಂತ ಹೇಳ್ತಾ ಇದ್ದಾನೆ, ನಾನು 1000 ಕೋಟಿ 2000 ಕೋಟಿ ನಂದು ಟ್ರಸ್ಟ್ ಇದೆ ಅಂತ ಹೇಳ್ತಾನೆ. ಎಲ್ಲಿ ಅನಾಥ ನೀನು? ಅನಾಥ ಅಂದ್ರೆ ಏನು? ಭಿಕ್ಷೆ ಬೇಡವರು, ತಿಂಡಿ ಇಲ್ದೇವರು, ಜಮೀನ್ ಇಲ್ದೇವರು, ಬಡವರು ಅಂತವ್ರು ಅನಾಥರು. ನಿಮ್ಗೆ ಇಷ್ಟು ಕೋಟಿಗಳಿದ್ದ ನಾನು ಅನಾಥ ಅಂದ್ರೆ ಯಾರು ಒಪ್ಕೊಳ್ತಾರೆ? ಮಾತಾಡೋದನ್ನ ಮಾತಾಡಬೇಕು ಅಲ್ವಾ? ಯಾರು ಒಪ್ಕೊಳ್ತಾರೆ ಹೇಳಪ್ಪ? ಈಗ ನಾನು ಅನಾಥ ಅಂದ್ರೆ ಅನಾಥ ಅಂದ್ಬಿಟ್ಟು ಈಗ ಇಷ್ಟೆಲ್ಲ ಮಾಡಿದ್ಯಲ್ಲ, ಎಲ್ಲಿ ಬಂದ್ಬಿಟ್ಟು ಅನಾಥಿಗೆ? ಎಲ್ಲಿ ಕಲ್ತಾನ ಮಾಡಕ್ ಹೋಗ್ರಾ? ತಂದೆ ತಾಯಿ ಇಲ್ಲ ಅದನ್ನ ಎಲ್ರಿಗೂ ಇಲ್ಲ, ನಮಗೂ ತಂದೆ ಭಿಕ್ಷೆ ಬೇಡವರು, ಮನೆ ಇದ್ದಂತವ್ರು, ಎಲ್ಲೋ ಊಟಕ್ಕೆ ಸಿಗದಿದ್ದ ಅಂತವ್ರು, ಕೈಕಾಲು ಮುರ್ದಾಕಿ ಕುಂತ್ಕೊಂಡಿರೋಂಥವ್ರು ಅಂತ ಭಿಕ್ಷೆಗೆ ಅನಾಥರು ಅಂತ ಹೇಳಕ್ ಇಷ್ಟಪಡೋಣ. ಒಬ್ಬ ಪ್ರಜಾಪ್ರತಿನಿಧಿ ಇಷ್ಟೊಂದು ಜನ ಓಟ್ ಹಾಕಿದ್ದೀನಿ MLA ಮಾಡಿ ವಿಧಾನಸೌಧ ಕಳ್ತೇನೆ, ನಾನು ಅನಾಥ ಅಂತ ಹೇಳ್ತಿಲ್ಲ. ಅರ್ಥ ಏನು? ನಿಮ್ಮನ್ನ ನೀವೇನೆ ಡೌನ್ ಇಟ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇನೆ, ಆಯ್ತಲ್ವಾ? ಒಂದ್ ಲೆವೆಲ್ ಬೆಳೆದಿದ್ದೀರಾ. ಒಂದು MLA ಅಂದ್ರೆ ಏನನ್ನೋದು ತಿಳ್ಕೊಂಡು ನಾನು ಯಾವ ಸ್ಥಾನದಲ್ಲಿ ಇದ್ದೀನಿ, ನಾನು ಇದರ ಮಾತಾಡ್ತೇವೆ ಕರೆಕ್ಟ್ ಆಗಿದ್ಯಾ ಇಲ್ಲ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ನಾವು ಯೋಚನೆ ಮಾಡೋದಿಲ್ಲ. ದಯವಿಟ್ಟು ನಾನು ಅವ್ರಿಗೆ ಈಗಲೂ ಅದನ್ನೇ ಹೇಳೋದು, ಅವ್ರು ನಮ್ಗೆ ಬೇಕಾ? ಈಗ ನಾವು ಚಿಕ್ಕಬಳ್ಳಾಪುರ ಚರಿತ್ರೆ, ಚಿಕ್ಕಬಳ್ಳಾಪುರ ಮಾತಾಡ್ತಾರೆ, ಪ್ರಧಾನಮಂತ್ರಿ ಮಾತಾಡ್ತಾರೆ, ಸಿದ್ದರಾಮಯ್ಯ ಮಾತಾಡ್ತಾರೆ, ಏನ್ ಅರ್ಥ ಅಲ್ಲ ಅಲ್ವಾ? ಏನೇನು ಆಕ್ಷನ್ ನಮ್ಗೆ ಗೊತ್ತಿಲ್ಲ. ಬದಲಾವಣೆ ಮಾಡ್ಕೋಬೇಕು, ಜನರ ಬಗ್ಗೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಮತ್ತೆ ಏನೀಗ ಸರ್ಕಾರದಿಂದ ಸ್ಕೀಮ್ಗಳಿದೆ ಅದನ್ನ ತಂದು ಬಡವರಿಗೆ ಹಂಚಬೇಕು. ಮತ್ತೆ ಎಲ್ಲೆಲ್ಲಿ ಕೆಲಸಗಳು ಪೆಂಡಿಂಗ್ ಇದೆ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸರ್ಕಾರದಿಂದ ತಾಕತ್ತಿದ್ರೆ ಹೋಗಿ CM ಹತ್ರ ಕೂತ್ಕೊಂಡು ಇಂಥದ್ ಬೇಕಂತ ಹೇಳ್ಬಿಟ್ಟು ಕ್ಷೇತ್ರಕ್ಕೆ ತಂದು ಇದ್ ಮಾಡ್ಲಿ, ಅಭಿವೃದ್ಧಿ ಮಾಡ್ಲಿ, ಅದನ್ನ ಒಪ್ಕೊಳ್ತೀವಿ, ಆಯ್ತಲ್ವಾ? ದಯವಿಟ್ಟು ಅದನ್ನ ಬಿಟ್ಟು ಈ ಸೂಕ್ಷ್ಮವಾಗಿ ಮಾತಾಡೋದು, ಬೇರೆ ಬೇರೆ ತರ ಮಾತಾಡೋದೆಲ್ಲ. ಈಗ ನೋಡಿ, ಹಾಸ್ಟೆಲ್ ಹುಡುಗ್ಲಿದೆ ಅಂತ ಮೊನ್ನೆ ಹುಡುಗರೆಲ್ಲ ಗಲಾಟೆ ಮಾಡಿದ್ದಾರೆ. ಹಾಸ್ಟೆಲ್ ನೋಡಿಲ್ಲ ಇದುವರೆಗೂ, ಎಲ್ಲೆಲ್ಲ ಹಾಕಿದೆ ಅದಕ್ಕೆ ಗೊತ್ತಿಲ್ಲ, ಯಾವ ಬಳ್ಳಿ ಎಲ್ಲೆಲ್ಲಿಗೂ ಗೊತ್ತಿಲ್ಲ. ಯಾವ್ದೋ ಒಂದ್ ಹಳ್ಳಿ ಹೋಗ್ಬಿಡ್ತಾನೆ, ಅದು ಏನು ಮಂಡಿಕಲ್, ಈ ಕಡೆ ಎಲ್ಲಾದ್ರೂ ಹೋದ್ರೆ ಗಲಾಟೆ ಮಾಡ್ತಾನೆ, ಮಂಡಿಕಲ್ ಹೋಗ್ಬಿಡ್ತಾನೆ ಅವ್ರೂರಲ್ಲಿ. ಅಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದ್ ಹಳ್ಳಿಗೆ ಹೋಗ್ಬಿಟ್ಟು ಅದೊಂದು ಸೈನ್ ಹಾಕ್ಬಿಟ್ರು ಅವರು. ಅಪ್ಪ ನೀನ್ ದೇವ್ರಪ್ಪ ಅನ್ನೋ ತರ ನೀವು ಡೈಲಾಗ್ ಮಾಡ್ಕೊಂಡು ವರ್ತನೆ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಅದನ್ನ ಬಿಟ್ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಬೇಕು. ಇದುವರೆಗೂ ಸಭೆ ಮಾಡಕ್ಕಾಗಿಲ್ಲ ಅಲ್ಲ. ಕಮಿಟಿ ಮೆಂಬರ್ಸ್ ನಾನು ಈಗ ಮಾಡ್ತಿರ್ತಾನೆ, ಅವ್ರೇನ್ ಭಿಕ್ಷೆ ಬಿಡ್ಬೇಕಾ? ಅವ್ರೇನ್ ಕಮಿಟಿ ಮಾಡಿದ್ರು? ಇದುವರೆಗೊಂದು ಹಸಿರ ಕಮಿಟಿ ಮಾಡಿಲ್ಲ, ಇದು ಇಲ್ಲ, ಆಶಯ ಸಮಿತಿ ಸಭೆ ಕೊಟ್ಟಿಲ್ಲ. ಈಗ ನೀವು ಆಂಬುಲೆನ್ಸ್ ಬಿಟ್ಟಿರೋದು ನಿಮ್ಮ ಇದ್ರದ್ದು ಯಾವ್ದೋ ಬಿಲ್ಡಿಂಗ್ ಅಂತ ನಿಲ್ಸ್ಕೊಂಡಿದ್ದೀರ. ಬಟ್ ಗೌರ್ಮೆಂಟ್ ಗಾಡಿಗಳೇ 108 ಇವತ್ತು ಅಲ್ಲಿ ಬಿದ್ದಿವೆ. ಆಕ್ಸಿಡೆಂಟ್ಗಳಾಗಿಲ್ಲ, ಯಾರು ಕರೀಲಿಲ್ಲ ಅಂತ ಕಾಯ್ತಾ ಇದ್ದಾರೆ, ಆಯ್ತಲ್ವಾ? ಇದು ತಂದು ಅದನ್ನ ಬಿಟ್ಟು ಏನ್ ಮಾಡ್ತೀಯಪ್ಪ? ದಿನ ಆಗ್ತವೆ ಬರೀ ಅಮ್ಮ ಆಂಬುಲೆನ್ಸ್, ಬರೀ ಅಮ್ಮ ಆಂಬುಲೆನ್ಸ್. ಅದ್ಯಾವುದೋ ಒಂದು ಹುಡುಗನ್ ಕರ್ಕೊಂಡು ಹೋಗ್ಬಿಟ್ರೆ ಆಂಬುಲೆನ್ಸ್ ಇಂದ ಬದುಕ್ಬಿಟ್ಟಿದ್ದಾಳೆ, ಅಮ್ಮ ಆಂಬುಲೆನ್ಸ್ ಇಂದ ಬದುಕ್ಬಿಟ್ಟಿದ್ದಾಳೆ, ಅದನ್ನ ಎತ್ತಿ ಪೇಪರ್ ಅಲ್ಲಿ ತೋರ್ಸೋದು, ಒಂದು ಇದ್ರಲ್ಲಿ ಮಾಡೋದು. ಇದಾ ನಿನ್ನ ಯಾವ ಆಂಬುಲೆನ್ಸ್ ಕೇಳಿದ್ರ? ಅಮ್ಮ ಆಂಬುಲೆನ್ಸ್ ಇಲ್ಲ, ಆಂಬುಲೆನ್ಸ್ ಇಲ್ಲೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ, ಆಂಬುಲೆನ್ಸ್ ಇಲ್ಲೇ ಇಲ್ಲ. ಅದಕ್ಕೆ ನಾನು ಪಂಚಾಯತಿ ನಂದು ಆಂಬುಲೆನ್ಸ್ ನಿರ್ದೇಶಕ ಬಿಟ್ಟಿದ್ರೆ ಏನಾಗ್ಬೋದು? ಎಲ್ಲಾ ಕಡೆ ಆಂಬುಲೆನ್ಸ್ ಬಿಡು ಅಂತ ಯಾರನ್ನ ಕೇಳಿದ್ರ? ಯಾರು ಕೇಳಿಲ್ವಲ್ಲ? ಯಾಕೆ ಬಿಟ್ಟೆ ನೀನು? ಬಿಟ್ಟಿದೀಯಾ? ಬಿಟ್ಟಿರೋದು ಹೇಳ್ಕೋಬಾರ್ದು, ಆಯ್ತಲ್ವಾ? ಸಹಾಯ ಮಾಡ್ಬೇಕು. ನೀನ್ ವೋಟ್ ಹಾಕಿದ್ದಾರೆ ಅದರಿಂದ ಬಿಟ್ಟಿದ್ಯಾ, ಆ ಜನಕ್ಕೆ ಸಹಾಯ ಮಾಡಿದ್ಯಾ, ಮಾಡ್ಲಿ, ಅದನ್ನ ನಾವು ಸಂತೋಷ ಪಡೋಣ. ಹಂಗಂತ ಹೇಳ್ಬಿಟ್ಟು ಯಾವ್ದೋ ಒಂದು ಪೇಷಂಟ್ ಕರ್ಕೊಂಡು ಹೋದ ತಕ್ಷಣ ಅದೇನೋ ಅದಾಗ್ಬಿಟ್ಟ ಸಾಕು, ಅವಾಗ ಪೇಪರ್ ದೊಡ್ಡದಾಗಿ ಅಮ್ಮ ಆಂಬುಲೆನ್ಸ್ ಇಂದ ಉಳ್ಕೊಂಡ್ರು. ಅಲ್ಲಿಗೆ ಅಂಬೇಡ್ಕರ್ ಅನುಯಾಯಿಗಳು ಜಗ್ಗು ಯಾರು ನಿನ್ ವೋಟ್ ಹಾಕಿಲ್ವಾ? ಅವ್ರು ಹಾಕಿರೋದಕ್ಕೆ ನೀನ್ ಗೆದ್ದಿರೋದು, ಅರ್ಥ ಮಾಡ್ಕೋಬೇಕು. ನಿನ್ಗೆ ಎಷ್ಟೇ ಕೆಲಸ ಇದ್ರು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಬಾರ್ದು. ಇನ್ನ ಬರ್ದೇ ಇರೋನ್ಗೆ ಕಾಶಿ ಕೊಡ್ಬೇಕು, ಯಾಕೆ ಬರ್ಲಿಲ್ಲ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ನೀನೇ ತಪ್ಪಿಸ್ಕೊಂಡು ಹೋದ್ರೆ ಸಿಎಂ ಕೊಡ್ಬೇಕಾಗಿತ್ತು, ಆಜ್ಞೆ ಕೊಡ್ಬೇಕಾಗಿತ್ತು. ಸಿಎಂ ಇಡೀ ಸ್ಟೇಟ್ ನ ಅವಾಗ ಮೋದಿನ ಏನಾದ್ರು ಅಲ್ವಾಗ ಸಸ್ಪೆಂಡ್ ಮಾಡಿಸಿ ತಿರ್ಗಿ ಇದು PM ಆಗ್ತಾ ಇದ್ದೇನೆ ಗೊತ್ತಿಲ್ಲ ಅಲ್ವಾ? ಹಂಗೆ ಎಷ್ಟಾಗಿದೆ ಅಂತ
ಯಾವತ್ತನ ಒಂದು ಸ್ಟೇಷನ್ಗೆ ಹೋಗಿ ಯಾವ್ದಾನ ಕೇಸ್ ಆಗಿದ್ಯಾ ಎಸ್ ಹತ್ರ ಕೂತ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಯಾವ್ದಾನ FIR ಆಗಿದ್ಯಾ ಇಲ್ಲ ಕೇಸ್ ಇದಾಗಿದ್ಯಾ ಇಲ್ಲ ಅಟ್ರಾಸಿಟಿ ಆಗಿದ್ಯಾ ಅದನ್ನೇನಾದ್ರೂ ಬಿ ರಿಪೋರ್ಟ್ ಹಾಕಿದ್ರ ಯಾವ ಲೆವೆಲ್ ಇದೆ ಯಾವತ್ತನ ಕೇಳಿದಾರ ಅದಕ್ಕೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಹೋಗ್ತಾರೆ ಸರ್. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಹೋಗ್ತಾರೆ. ನಾವ್ ಹೇಳೋದು ಬೇರೊಂದು ನಿಂತಿದೆ ಅಣ್ಣ ಇದು ಹತ್ತು ಹೇಳ್ತಾ ಇದ್ನಲ್ಲ 500 ಕೋಟಿನ ಏನು ನಾನು ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಪತ್ರಿಕೆಗಳಲ್ಲಿ ಸ್ಪೆಷಲ್ ಹೇಳಿದ್ದಾನೆ. ಅದಕ್ಕೆ ಗೊತ್ತಿರೋದು ಯಾರನ್ನು ಬಡೋದು ಬಿಟ್ಕೊಂಡು ಕೋಟಿ ತಗೊಳ್ಳಿ, ಒಳ್ಳೆ ಹೈವೇ ತಗೊಳ್ಳಿ, ಒಳ್ಳೆ ಇನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಮ್ದೇ ಯಾರು ಇಲ್ಲ ಸಿಎಂ ಕೊಡ್ಬೇಕಾಗಿತ್ತು DK ಶಿವಕುಮಾರ್ ಬಂದು ಆಜ್ಞೆ ಕೊಡ್ಬೇಕಾಗಿತ್ತು. ಸಿಎಂ ಇಡೀ ಸ್ಟೇಟ್ ನ ಅವಾಗ ಮೋದಿ ಏನಾದ್ರು ಅಲ್ವಾಗ ಸಸ್ಪೆಂಡ್ ಮಾಡಿ ತಿರ್ಗಿ ಇದು PM ಆಗ್ತಾ ಇದ್ದೀನಿ ಗೊತ್ತಿಲ್ಲ ಅಲ್ವಾ ಹಂಗೆ ಬಗ್ಗೆ ಒಂದು ವಾಕ್ಯದ ಲೇಡೀಸ್